ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಮನೇಲೇ ಇದ್ದೀರಾ? ಸೇಫ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ನಾನು. ಎಲ್ಲರೂ ಮನೇಲೇ ಇರಿ, ಸೇಫ್ ಆಗಿರಿ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರನೇ ಆಚೆಗೆ ಹೋಗಿ. ನಾವು ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡೋಣ, ಮತ್ತು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನೋಡ್ಕೊಳ್ಳೋಣ. ಈಗ ಬರ್ತಿರೋ ಕೊರೋನಾ ಅಂತೂ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಕೊರೋನಾ ಬಂದು ಅವರು ಹುಷಾರೇ ಆಗ್ತಾ ಇಲ್ಲ, ಸತ್ತೇ ಹೋಗ್ತಾ ಇದ್ದಾರೆ. ಸೊ ಅದು ನಮಗೆ ತೀರ ಹತ್ರದವರೇ ಆ ಥರ ನ್ಯೂಸ್ ನಾವು ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಗೆ ಇವಾಗ ತುಂಬ ಭಯ ಆಗ್ತಿದೆ. ಮೊದಲು ನ್ಯೂಸಲ್ಲಿ ನೋಡುವಾಗ ಸುಮ್ಮನೆ ಹೇಳ್ತಾರೆ ಅಂತ ಅನ್ಕೊತಾ ಇದ್ವಿ. ಬಟ್ ಇವಾಗ ನಮ್ಮ ಹತ್ರದವರು, ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೇನೆ ಆ ರೀತಿ ಆಗ್ತಾ ಇರೋದ್ರಿಂದ ನಮಗೆ ತುಂಬಾ ಹೆದರಿಕೆ ಇದೆ, ಭಯ ಇದೆ. ಮಕ್ಕಳಿದ್ರೆ ಆಚೆ ಕಳಿಸ್ಲೇಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಒಂದು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ, ಹೋಮ್ ರೆಮಿಡಿ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ಓಪನ್ ಪೋರ್ ಇರುತ್ತಲ್ಲ, ತೆರೆದ ರಂಧ್ರಗಳು, ಎಲ್ಲರಿಗೂ ಸ್ವಲ್ಪ ಒಂಥರ ಡಾಟ್ ಥರ ಗುಳಿ ಬಿದ್ದಂಗೆ ಇರುತ್ತಲ್ಲ, ಅವರಿಗೆ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ. ಅದಕ್ಕೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ, ರೆಮಿಡಿನ ಪಚ್ಚಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಇನ್ನೂ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ಫೇಸ್ಗೂ ಕೂಡ ತುಂಬ ಒಳ್ಳೆಯದದು. ಚುಕ್ಕೆ ಕೆಮಿಕಲ್ದೆಲ್ಲ ಆದಷ್ಟು ನಾವು ಕಡಿಮೆ ಮಾಡಬೇಕು. ಅದು ಹೇಗೆ ಅಂದರೆ, ಜಸ್ಟ್ ಆಗ ಅದು ಒಳ್ಳೆ ಗ್ಲೋ ಕೊಡುತ್ತೆ, ಒಳ್ಳೆ ಲುಕ್ ಕೊಡುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅಷ್ಟು ಸೇಫ್ ಅಲ್ಲ.
ನಿಮಗೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನಿಸುತ್ತೆ ಎಷ್ಟು ಇಲ್ಲೆಲ್ಲ ಬ್ರೈಟ್ ಬಂದಿದೆ ಅಂತ, ಶೈನಿಂಗ್ ಬಂದಿದೆ ಫೇಸ್ ಇಲ್ಲೆಲ್ಲ ನೋಡಿ. ಬಾಳೆಹಣ್ಣಂತೂ ತುಂಬಾ ಒಳ್ಳೆಯದು ಫೇಸಿಗೆ, ಹೇರ್ಗೆ, ಎಲ್ಲದಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಯಾವುದೇ ಬ್ಲ್ಯಾಕ್ ಮಾರ್ಕ್ಸ್ ಅಥವಾ ಏನೇ ಇದ್ರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಈ ಫೇಸ್ ಪ್ಯಾಕ್ ನನಗೆ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಬೇಕು, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಅದೇ ಕೊರೋನಾ ಬಗ್ಗೆನೇ. ಹುಷಾರಾಗಿರಿ, ಸ್ಟೀಮ್ ತಗೊಳ್ಳಿ, ಅವಾಗವಾಗ ಸ್ಟೀಮ್ ತಗೊತಾ ಇರಿ. ಸ್ಟೀಮಿಗೆ ನೀಲಗಿರಿ ಕ್ಯಾಪ್ಸಿಲ್ಸ್ ಬರುತ್ತೆ, ಮೆಡಿಕಲ್ ಸ್ಟೋರ್ಗಳಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಅಮೃತಾಂಜನ್, ವಿಕ್ಸ್ ಪೇಪರ್ ಬರುತ್ತಲ್ವ, ಅದೆಲ್ಲ ಹಾಕ್ಕೊಂಡು ಸ್ಟೀಮ್ ತಗೊಳ್ಳಿ ಸ್ವಲ್ಪ ಹೊತ್ತು. ಒಂದು ಡೇ ಬೈ ಡೇ ಆದರೂ ತಗೊಳ್ಬೋದು, ಅಥವಾ ಪ್ರಾಬ್ಲಮ್ ಇರೋರು ದಿನ ಕೂಡ ತಗೊಳ್ಳಿ. ಮತ್ತು ಆಚೆ ಕಡೆ ಓಡಾಡೋರಂತೂ ಸಂಜೆ ಬಂದ ತಕ್ಷಣ ತಗೊಳ್ಳಿ, ತುಂಬಾ ಒಳ್ಳೆಯದು ಸ್ಟೀಮ್ ತಗೊಳ್ಳೋದ್ರಿಂದ. ಮತ್ತು ಕಷಾಯ ಕುಡೀರಿ, ದಿನ ಕಷಾಯ ಕುಡೀರಿ. ಮಕ್ಳಿಗೂ ಕೂಡ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಸ್ವಲ್ಪ ಕೊಡಿ, ಏನಾಗಲ್ಲ. ಕಷಾಯ ಕೂಡ ಒಳ್ಳೆಯದು, ಕಷಾಯ ಕುಡೀರಿ, ದಿನ ಕಷಾಯ ಕುಡೀರಿ. ಆಚೆ ಹೋಗೋರ್ಗಂತೂ ಕಂಪಲ್ಸರಿ ತಪ್ಪಿಸ್ಲೇಬೇಡಿ, ಕಷಾಯ ಕೊಡಿ. ಮತ್ತು ದಿನ ಆಚೆಯಿಂದ ಬರೋರು, ಡ್ಯೂಟಿಗೆ ಹೋಗಲೇಬೇಕು ಅಂತ ಇರೋರು, ಇವರೆಲ್ಲ ಆಚೆಯಿಂದ ಬಂದ ತಕ್ಷಣ ಸ್ನಾನ ಮಾಡಿ, ಬಿಸಿನೀರಲ್ಲಿ ಸ್ನಾನ ಮಾಡಿ, ನೀವು ಯೂಸ್ ಮಾಡಿರೋ ಬಟ್ಟೆಗಳು, ಮಾಸ್ಕು, ಗ್ಲೌಸು, ಇದೆಲ್ಲನೂ ಕೂಡ ಬಿಸಿನೀರಿನಲ್ಲಿ ನೆನೆ ಹಾಕಿ ಡೆಟಾಯ್ಲ್ ಹಾಕ್ಬಿಟ್ಟು ಆನಂತರ ವಾಶ್ ಮಾಡಿ. ಹಾಗೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತೆ ಇನ್ನೊಂದು ಸಲ. ಮತ್ತು ನಿಮ್ಮ ಬ್ಯಾಗ್ಸು, ಲ್ಯಾಪ್ಟಾಪ್ ಬ್ಯಾಗ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಅದನ್ನೆಲ್ಲ ತಂದಿದ ತಕ್ಷಣ ಒಳಗೆ ತರಬೇಡಿ, ಆಚೆನೇ ಇಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಸ್ಯಾನಿಟೈಸ್ ಮಾಡಿ ಒಳಗೆ ತಗೊಳ್ಳಿ. ಮತ್ತು ಏನೇ ಮನೆಗೆ ಪ್ರಾವಿಷನ್ಸ್ ಇರ್ಬೋದು, ಹಾಲಿರ್ಬೋದು, ಏನೇ ತಂದರೂ ಕೂಡ ಸ್ವಲ್ಪ ಹೊತ್ತು ಆಚೆ ಇಟ್ಟು ಸ್ಯಾನಿಟೈಸ್ ಮಾಡಿ ತಗೊಳ್ಳಿ. ಆಚೆ ಇಡೋಕ್ಕಾಗಿಲ್ದಿರೋದು ಇದ್ದರೆ, ವಾಶ್ ಮಾಡೋಂಥದ್ದಿದ್ದರೆ ವಾಶ್ ಮಾಡಿ. ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ತಗೋಬೋದು, ಇದನ್ನೆಲ್ಲ ವಾಶ್ ಮಾಡಿ ಯೂಸ್ ಮಾಡಿ. ಹಾಲಿನ ಪ್ಯಾಕೆಟ್ಗಳು ಅಷ್ಟೇ ವಾಶ್ ಮಾಡಿ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ತುಂಬಾ ಹಾರಿಬಲ್ ಆಗಿದೆ. ಸೊ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇಟ್ಕೋಬೇಕು, ನಮ್ಮ ಫ್ಯಾಮಿಲಿಯವ್ರದ್ದು ಕೂಡ ನಾವು ನೋಡ್ಕೋಬೇಕು. ಸೊ ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಬಾಯ್, ಟೇಕ್ ಕೇರ್.